ಸಚಿವ ಜಮೀರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತ 2 ಗಂಟೆಗಳ ಕಾಲ ಲೋಕಾಯುಕ್ತ ಅಧಿಕಾರಿಗಳ ವಿಚಾರಣೆಯನ್ನ ಎದುರಿಸಿ ಹೊರಬಂದಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್. 2022ರಲ್ಲಿ ಎಸಿಬಿ ದಾಳಿ ಮಾಡಿ ಆಗ ವಿಚಾರಣೆ ಮಾಡಿತ್ತು ಅವ್ರ ಮನೆ ಕಚೇರಿಗಳಲ್ಲಿ. ಅದಕ್ಕಿಂತ ಮುಂಚೆ 2021ರಲ್ಲಿ ಇಡಿ ದಾಳಿ ಮಾಡಿತ್ತು. ಅದಾದಮೇಲೆ ಎಸಿಬಿಗೆ ವರ್ಗಾಯಿಸಿತ್ತು. ಎಸಿಬಿ ರದ್ದಾದ ಮೇಲೆ ಈಗ ಲೋಕಾಯುಕ್ತ ರಚನೆ ಆಯ್ತಲ್ವ, ಮತ್ತೆ ಲೋಕಾಯುಕ್ತ ಎಂದು ವಹಿಸ್ಕೊಂಡಿದೆ. ಡಿವೈಎಸ್ಪಿ ಸತೀಶ್ ಅವರಿಂದ ಜಮೀರ್ ವಿಚಾರಣೆ ನಡೆದಿದೆ. ಅಧಿಕಾರಿಗಳು 3 ಬಾರಿ ನನಗೆ ನೋಟಿಸ್ ಕೊಟ್ಟಿದ್ರು, ಆದರೆ ಬರೋಕ್ಕಾಗಿರಲಿಲ್ಲ. ಇವತ್ತು ವಿಚಾರಣೆಗೆ ಬಂದೆ, ಅಧಿಕಾರಿಗಳು ಕೇಳಿದ ಎಲ್ಲ ಪ್ರಶ್ನೆಗಳು ಉತ್ತರ ಕೊಟ್ಟಿದ್ದೇನೆ, ಮತ್ತೆ ಅವಶ್ಯಕತೆ ಬಿದ್ದರೆ ಕರಿತೇವೆ ಅಂತ ಹೇಳಿದ್ದಾರೆ. ಅವರು ಕರೆದ್ರೆ ವಿಚಾರಣೆಗೆ ಬರ್ತೀನಿ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಅಂದರೆ ಅವರ ಆದಾಯಕ್ಕಿಂತ ಮೀರಿದ ಆಸ್ತಿ ಗಳಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಜಮೀರ್ ಅವ್ರ ಮೇಲಿದೆ. ಈ ಹಿಂದೆ ಅವ್ರ ಮನೆ ಮೇಲೆ, ಕಚೇರಿಗಳ ಮೇಲೆ ದಾಳಿಯಾಗಿತ್ತು. ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿ ಹಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ರು. ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು, ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರಿಗೆ. ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು. ಈ ಹಿಂದೆ 3 ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಿ ಇಲ್ಲ 3 ನೋಟಿಸ್ ಕೊಟ್ಟಿದ್ರು, ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು, 3ನೇ ತಾರೀಕು ಬರಬೇಕಂತ, 3:15 ಗಂಟೆಗೆ ಬರಬೇಕಂತ. 3 ಗಂಟೆಗೆ ಬಂದೆ, ಅರ್ಧ ಗಂಟೆ ಮುಂಚೆನೇ ಬಂದಿದ್ದೀನಿ. ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ ಮಾಡಿದ್ದೀವಿ. DA ಸಡಿ ಏನು ಕೇಳಿದ್ರು? ಏನೇನು ಅವ್ರು ಕೇಳಿದಾರೋ ಅದು ಕೊಟ್ಟಿದ್ದೀವಿ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ತಿರ್ಗಿ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದ್ದಾರೆ. ಕರೆದ್ರೆ ಬರ್ತೀನಿ ನಾನು. ಲೋಕಾಯುಕ್ತದವರು 15